ಕರ್ನಾಟಕ ಮಹಾರಾಷ್ಟ್ರ ನಡುವೆ ಈಗ ಗದ್ದಲ ನಡೆದಿತ್ತಲ್ಲ, ಅದೇ ಕಂಡಕ್ಟರ್ಗೆ ಹೊಡೆದುಬಿಟ್ಟು ಎಲ್ಲ ಆಗಿತ್ತಲ್ಲ. ಕನ್ನಡದಲ್ಲಿ ಮಾತಾಡಿ ಎಂದ ಸಾರಿಗೆ ಸಂಸ್ಥೆಯ ನೌಕರನ ಮೇಲೆ ಹಲ್ಲೆ ನಡೆದ ನಂತರ ಉಭಯ ರಾಜ್ಯಗಳ ಬಸ್ ಸಂಚಾರದಲ್ಲಿ ತೀವ್ರ ವ್ಯತ್ಯಯ ಆಗಿದೆ. ಎರಡು ಕಡೆಯ ಬಸ್ಗಳ ಸಂಚಾರ ಗಡಿಯವರೆಗೆ ಮಾತ್ರ ಈಗ ಸೀಮಿತವಾಗಿದೆ. ಪುಣೆಯಲ್ಲಿ ಉದ್ಧವ್ ಶಿವಸೇನೆ ಕಾರ್ಯಕರ್ತರು ಕರ್ನಾಟಕ ನಂಬರ್ ಪ್ಲೇಟ್ ಇರುವ ವಾಹನಗಳಿಗೆ ಕಪ್ಪು ಮಸಿ ಬಳಿದು ಉದ್ದಟತನವನ್ನು ಮೆರೆದಿದ್ದಾರೆ. ಇನ್ನು ಕರ್ನಾಟಕ ನಮ್ಮ ಜೊತೆಗೆ ಚರ್ಚೆಗೆ ಬಂದು ಸ್ಪಷ್ಟ ನಿಲುವನ್ನು ಕೈಗೊಳ್ಳುವವರೆಗೂ ಬಸ್ ಸೇವೆ ಆರಂಭಿಸಲ್ಲ ಅಂತ ಮಹಾರಾಷ್ಟ್ರ ಸಾರಿಗೆ ಸಚಿವ ಪ್ರತಾಪ್ ಸರ್ನಾಯಕ್ ಅವರು ಹಠಕ್ಕೆ ಬಿದ್ದಿದ್ದಾರೆ. ಕಂಡಕ್ಟರ್ ಮೇಲಿನ ಹಲ್ಲೆಯನ್ನು MES ಪುಂಡ ಶುಭಂ ಶೇಳ್ಕೆ ಸಮರ್ಥಿಸಿದ್ದು ನಾಲಿಗೆಯನ್ನು ಹರಿಬಿಟ್ಟಿದ್ದಾನೆ. ಈ ಮಧ್ಯೆ ಎಲ್ಲಿದೆ ಆಡಳಿತ ಪಕ್ಷ, ಎಲ್ಲಿದೆ ವಿರೋಧ ಪಕ್ಷ? ಮಂತ್ರಿಗಳು ಬಾಯಿ ಹೊಲ್ಕೊಂಡಿರೋದು ಯಾಕೆ? ಶಾಸಕರೆಲ್ಲ ಎಲ್ಲಿ ಹೋದರು? ಜನಪ್ರತಿನಿಧಿಗಳು ಏನಾದರೂ? ಕನ್ನಡಿಗರ ಪಾಲಿಗೆ ಎಲ್ಲರೂ ಸತ್ತೋದ್ರ ಅಂತ ಕರವೇ ನಾರಾಯಣಗೌಡ ಗರಂ ಆಗಿದ್ದಾರೆ. ನಾವೀಗ ಯಾರ ಪರ ಹೋರಾಡಬೇಕು? ನೆರೆಯ ರಾಜ್ಯದ ಚಿತಾವಣೆಯಿಂದ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ದುಷ್ಟಶಕ್ತಿಗಳ ವಿರುದ್ಧನೋ, ಮರಾಠಿ ವೋಟ್ ಬ್ಯಾಂಕ್ ಕೈತಪ್ಪುವ ಭಯದಿಂದ ಸ್ವಾಭಿಮಾನವನ್ನು ಮರೆತ ಹೇಡಿ ರಾಜಕಾರಣಿಗಳ ವಿರುದ್ಧವೋ ಅಂತ ಕರವೇ ನಾರಾಯಣಗೌಡ ಕೆರಳಿದ್ದಾರೆ. ಕೂಡಲೇ ಕಂಡಕ್ಟರ್ ಮೇಲಿನ ಕೇಸ್ ವಾಪಸ್ ಪಡಿಬೇಕು ಅಂತ ಒತ್ತಾಯಿಸಿದ್ದಾರೆ. ನಾಡಿದ್ದು ಬೆಳಗಾವಿಗೆ ಹೋಗ್ತೀನಿ, ರಾಜ್ಯದಲ್ಲಿ ಶಾಂತಿ ಕದಡಿದರೆ ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರವೇ ಹೊಣೆ ಆಗಬೇಕು ಅಂತ ನೇರ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಮಧ್ಯೆ ಕಂಡಕ್ಟರ್ ಮಹದೇವ್ ಹುಕ್ಕೇರಿ ದೂರು ಆಧರಿಸಿ ಹಲ್ಲೆಕೋರ ಆರೋಪಿ ಮೋಹನ್ ಹಂಚಿನ ಮನೆಯನ್ನು ಪೊಲೀಸರು ಬಂಧಿಸಿದ್ದಾರೆ. ಇದರೊಂದಿಗೆ ಬಂಧಿತರ ಸಂಖ್ಯೆ 5ಕ್ಕೆ ಏರಿದೆ. ಆ ಮರಾಠಿಗರ ಹೋಟಿಗೋಸ್ಕರ ಪುಂಡಾಟಿಕೆ ಗುಂಡಾಗಿರಿಗೆ ಬೆಂಬಲವಾಗಿ ನಿಲ್ಲೋರು ಯಾರಪ್ಪ ಅಂದ್ರೆ ಬೆಳಗಾವಿಯ ರಾಜಕಾರಣಿಗಳು. ಅವರು ರಣ ಹೇಳಿಗಳ ನಿಮ್ಮನ್ನು ಬೆಂಬಲಿಸ್ತಾ ಕನ್ನಡಿಗರನ್ನ ಮರ್ತು ಕೂತಿರುವಂತ ಭ್ರಷ್ಟ ರಾಜಕಾರಣಿಗಳಿಗೆ, ಬೆಳಗಾವಿಯ ಎಲ್ಲ ಪುಂಡಾಟಿಕೆಗೆ ಗುಂಡಾಗಿರಿಗೆ ಒಂದ್ ಕಡೆ MES ಕಾರಣ ಆದ್ರೆ ಇನ್ನೊಂದ್ ಕಡೆ ಅವ್ರನ್ನ ಬೆಂಬಲಿಸಿದಂತ ನೀವುಗಳು ಕಾರಣ ಹಾಕ್ತೀರಿ. ನಾನು ಬರ್ತಾ ಇದ್ದೀನಿ ಬೆಳಗಾವಿಗೆ, ಅಷ್ಟರೊಳಗಡೆ ಅವ್ರ ಮೇಲೆ ಹಾಕಿರುವ ದೌರ್ಜನ್ಯಕ್ಕೆ ಅದನ್ನ ವಾಪಸ್ ತಗೋಬೇಕು. ಒಬ್ಬ ಕನ್ನಡಿಗನಿಗೆ ಅನ್ಯಾಯ ಆದ್ರೂ ಸಹಿಸಿಕೊಳ್ಳುವ ಜನ ಅಲ್ಲ ನಾವು. ನಾರಾಯಣಗೌಡರು ಹೇಳಿರೋದು ಕರೆಕ್ಟು. ಕನ್ನಡ ಕಾವಲು ಪಡೆ ಅಧ್ಯಕ್ಷರಾಗೇ ರಾಜಕೀಯವನ್ನು ಆರಂಭ ಮಾಡಿದಂಥವರು ಸಿದ್ದರಾಮಯ್ಯನವರು. ಎಲ್ಲಿ ಮುಖ್ಯಮಂತ್ರಿಗಳ ರಿಯಾಕ್ಷನ್? ಎಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ರಿಯಾಕ್ಷನ್? ಎಲ್ಲಿ ಆ ಯಾವ ಕ್ಷೇತ್ರದಲ್ಲಿ ನಡೀತೋ ಗಲಾಟೆ, ಆ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರು, ಎಲ್ಲಿ ಅವರ ಹೇಳಿಕೆ? ನಿಮ್ಗೆ ಇನ್ನೂ ಒಂದು ವಿಚಾರ ಹೇಳ್ತೀನಿ. ಯಾವ ಊರಿನಲ್ಲಿ ಮೊನ್ನೆ ಗಲಾಟೆ ಆಯ್ತಲ್ಲ, ಈ ಬಸ್ ಗಲಾಟೆ, ಅದೇ ಊರಲ್ಲಿ ಇವತ್ತು ಒಂದು ಮರಾಠಿ ಸಮ್ಮೇಳನ ನಡೆದಿದೆ, ಮರಾಠಿ ಸಮಾವೇಶ ನಡೆದಿದೆ. ಆ ಸಮಾವೇಶಕ್ಕೆ ಮುಖ್ಯ ಅತಿಥಿಯಾಗಿ ಹೋಗಿರೋರು ಯಾರು ಗೊತ್ತಾ? ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಒಂದೇ ಒಂದು ಮಾತು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಲ್ಲಿ ಬಂದಿಲ್ಲ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವ್ರು ನಿನ್ನೆ ಒಂದು ಮಾತಾಡಿದ್ರು, ಪೊಲೀಸರೇನೋ ನೋಡ್ತಿದ್ದಾರೆ, ನೋಡೋಣ ಅಂದ್ಬಿಟ್ಟು ಎದ್ದು ಹೊಟ್ಟೋಗ್ಬಿಟ್ರು. ಎಷ್ಟು ಚೆನ್ನಾಗಿ ನಾಟಕ ಆಡ್ತೀರಲ್ವಾ? ಕನ್ನಡಿಗರು ಉಗಿಸ್ಕೋಬೇಕು, ಕನ್ನಡಿಗರು ಹೊಡೆಸ್ಕೋಬೇಕು, ಕನ್ನಡಿಗರು ಓಟ್ ಬೇಕು, ಕರ್ನಾಟಕದಲ್ಲಿ ರಾಜಕೀಯ ಮಾಡಬೇಕು, ಮರಾಠರ ಮನೆ ಹೊಲಿಸ್ಬೇಕು. ಯಾಕೆಂದರೆ ಓಟು ನಾಳೆ ದಿನ ಓಟ್ ಸಿಗಲ್ಲ ನಿಮಗೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವ್ರಿಗಂತೂ ಅತಿ ಹೆಚ್ಚು ಓಟು ಬೀಳದೆ ಮರಾಠಿಗರಿಂದ. ಸತ್ಯ ಹೇಳ್ತೀನಿ ಕೇಳಿ, ಅದಕ್ಕೋಸ್ಕರ ತುಟ್ಟಿಕ್ ಪಿಟ್ಟಿಕ್ ಅಂತ ಮಾತಾಡಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇವತ್ತು ಮರಾಠಿ ಸಮಾವೇಶಕ್ಕೆ ಹೋಗಿದ್ದಾರೆ ಅದೇ ಊರಲ್ಲಿ. ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತಾಡಿಲ್ಲ. ಬೇಡಪ್ಪ, ನಾವು ಕಾಂಗ್ರೆಸ್ ಅವ್ರನ್ನೇ ಟಾರ್ಗೆಟ್ ಮಾಡ್ತೀವಿ ಅಂತೀವಲ್ಲ, BJP MLAಗಳು ಎಲ್ಲೋದ್ರು? ಹಿಡಿದು ಮುಟ್ಟಿದಕ್ಕೆಲ್ಲ ರಿಯಾಕ್ಷನ್ ಕೊಡ್ತಾರೆ ಬೆಳಗಾವಿ ಭಾಗದ ಶಾಸಕರು, BJP ಶಾಸಕರು. ಒಬ್ಬರೂ ಮಾತಾಡಿಲ್ಲ ಸರಿಯಾಗಿ. ಯಾಕೆ ಬೇಕು ನಿಮಗೆ ಕರ್ನಾಟಕ? ಯಾಕೆ ಬೇಕು ನಿಮಗೆ ಬೆಳಗಾವಿ? ಎಲ್ಲ ಸೇರಿ ಮಹಾರಾಷ್ಟ್ರಕ್ಕೆ ಬರ್ಕೊಟ್ಬಿಡಿ, ಅತ್ಲಗೆ ಬರ್ಕೊಟ್ಬಿಡಿ, ಬೆಳಗಾವಿ ನಮಗೆ ಬೇಕಾಗಿಲ್ಲ, ಇಟ್ಕೊಳ್ಳಿ ಅಂತಂದ್ಬಿಟ್ಟು. ಇದೂ ಒಂದು ರಾಜಕೀಯನ? ಸ್ವಂತಕ್ಕೋಸ್ಕರ ಮಾಡ್ತಕ್ಕಂಥದ್ದು ರಾಜಕೀಯನ? ನಾನು ಗೆಲ್ಲಬೇಕು, ನನ್ನ ಮಕ್ಕಳು ಗೆಲ್ಲಬೇಕು, ಅಷ್ಟಾಗ್ಬಿಟ್ರೆ ಸಾಕು. ಕನ್ನಡಿಗರು ಹಾಳಾಗೋಗ್ಲಿ, ಏನಾಗಬೇಕು ನಿಮಗೆ ಅಲ್ವಾ? ಒಂದು ಮಾತು ನೈತಿಕವಾಗಿ ಆಡಲಿಲ್ಲ. ಇದು ಒಂದು ಕಡೆ ರಾಜಕಾರಣಿಗಳದ್ದಾದರೆ, ನಿಮ್ಮ ಸಂಘಟನೆಗಳೆಲ್ಲ ಎಲ್ಲಿ ಹೋಯಿತು? ಅದೇನೇನೋ ಸಂಘಟನೆಗಳು ಮಾಡ್ಕೊಂಡಿದ್ದಾರೆ. KSRTC ಯೂನಿಯನ್ ಇದೆ, NSUI ಇದೆ, ಎಲ್ಲ ಸಂಘಟನೆಗಳಿದೆಯಲ್ಲ, ಎಲ್ಲಿ? ಅದರ ಅಧ್ಯಕ್ಷರೆಲ್ಲೋದ್ರು? ಮಾತೆತ್ತಿದ್ರೆ ಕರ್ನಾಟಕ ಬಂದ್ ಅಂತೀರಲ್ಲ, ಕರ್ನಾಟಕನೇ ಬಂದ್ ಮಾಡಿಬಿಡ್ತೀರಾ ನೀವೆಲ್ಲರೂ ಸೇರಿಕೊಂಡು. ನಿಮ್ಮ ಸಂಘಟನೆಯ ಸದಸ್ಯರೊಬ್ಬರಿಗೆ ಈ ರೀತಿ ಆದಾಗ ಎಲ್ಲಿ ಹೋಗಿದ್ದೀರಾ ಸಂಘ ಸಂಸ್ಥೆಗಳು? ಬರೀ ಸ್ಟ್ರೈಕ್ ಮಾಡೋಕ್ಕೆ, ಕರ್ನಾಟಕ ಬಂದ್ ಮಾಡೋಕ್ಕೆ ಮಾತ್ರ ಇರೋದ ನೀವೆಲ್ಲರೂ? ನಾಚಿಕೆ ಆಗಬೇಕು, ನಿಮ್ಮೆಲ್ರಿಗೂ ನಾಚಿಕೆ ಆಗಬೇಕು. ಇದಾ ಭಾಷಾ ಪ್ರೇಮ ಅಂತಂದರೆ? ಬೇರೆ ರಾಜ್ಯಗಳು ಹೀಗಾಗ್ಬಿಟ್ಟಿದ್ದರೆ ನೋಡಿ, ಮಹಾರಾಷ್ಟ್ರ ಮಿನಿಸ್ಟ್ರಿ ಹೇಳ್ತಾರೆ ಇತ್ಯರ್ಥ ಆಗೋ ತನಕ ಬಸ್ ಬಿಡಲ್ಲ ಅಂತ. ಬೇಕಾಗಿಲ್ಲ ನಮಗೆ, ನಿಮ್ಮ ಬಸ್ ನೀವೇ ಇಟ್ಕೊಳ್ಳಿ, ನಮ್ಮ ಬಸ್ ನಾವೇ ಇಟ್ಕೋತೀವಿ, ಮಹಾರಾಷ್ಟ್ರಕ್ಕೆ ಬಸ್ಸೇ ಹೋಗೋದು ಬೇಡ
ಅದರಿಂದ ಏನೂ ದೊಡ್ಡ ತೊಂದರೆ ಆಗಲ್ಲ. ಆದರೆ ಈ ವಿಚಾರದಲ್ಲಿ ತಪ್ಪು ಮಾಡಿರುವವರ ಪರ ಅವರು ರಾಜ್ಯದಲ್ಲಿ ಹೆಂಗೆ ಸಮರ್ಥಿಸ್ಕೋತಾ ಇದ್ದಾರಲ್ಲ, ಆ ಥರ ನಿಮ್ಮಲ್ಲಿ ಯಾರಾದರೂ ಕರ್ನಾಟಕದಲ್ಲಿ ಸಮರ್ಥಿಸ್ಕೊಂಡ್ರ? ಒಬ್ಬರೇ ಒಬ್ಬರು ಒಂದು ಹೇಳಿಕೆ ಕೊಡಲಿಲ್ಲ. ಸಾರಿಗೆ ಸಚಿವರು ಮೊದಲನೇ ದಿನ ಘಟನೆ ನಡೆದ ದಿನ ಮಾತಾಡಿಲ್ಲ, ನಿನ್ನೆ ಮಾತಾಡಿರೋದು ರಾಮಲಿಂಗಾರೆಡ್ಡಿ ಅವರು. ಇದು ರಾಜಕೀಯನಾ? ಇದು ಭಾಷಾ ಪ್ರೇಮನಾ? ನಿಮಗೆಲ್ಲರಿಗೂ ಭಾಷಾ ಪ್ರೇಮ ಅಂತ ಇದೆಯಾ? ಕನ್ನಡ ನಾಡು ನುಡಿ ನೆಲ ಜಲ ರಕ್ಷಣೆಗೆ ನಾವು ಕಟಿಬದ್ಧರು ಅಂತ ಬರೀ ಮೈಕ್ ಮುಂದೆ ಭಾಷಣ ಮಾಡೋದಕ್ಕಿರೋದ ನೀವೆಲ್ಲರೂ? ಎಲ್ಲರಿಗೂ ನಾಚಿಕೆ ಆಗಬೇಕು. ಅಲ್ ರೈಟ್. ಇನ್ನು ಕಂಡಕ್ಟರ್ ಮೇಲೆ ಮರಾಠಿ ಪುಂಡರು ಹಲ್ಲೆ ನಡೆಸಿದ ಪ್ರಕರಣ ಈಗ ರಾಜಕೀಯವಾಗಿ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದೊಂದು ಕ್ಷಮಿಸಲಾಗದ ಘಟನೆ. ಕನ್ನಡಿಗರ ತೇಜೋವಧೆಗೆ ಕ್ಷಮಿಸಲು ಸಾಧ್ಯ ಇಲ್ಲ. ಕನ್ನಡ ಸಂಘಟನೆಗಳ ಪರ ನಾವಿದ್ದೀವಿ ಅಂತ ವಿಜಯೇಂದ್ರ ಗುಡುಗಿದ್ದಾರೆ. ಸರ್ಕಾರ ಕೈಕಟ್ಟಿ ಕೂರಬಾರ್ದು, ಜನರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಬೇಕು ಅಂತ ಸಂಸದ ಗೋವಿಂದ ಕಾರಜೋಳ ಆಗ್ರಹಿಸಿದ್ದಾರೆ. ಕನ್ನಡಿಗರ ಜೊತೆ ಖ್ಯಾತೆ ತೆಗೆಯೋರಿಗೆ ಕಾನೂನು ರೀತಿಯಲ್ಲಿ ಕ್ರಮ ತಗೋತೀವಿ ಅಂತ ಸಚಿವ ಮಹದೇವಪ್ಪ ಅವರು ಹೇಳಿದ್ದಾರೆ. ಕಂಡಕ್ಟರ್ ಕೇಸ್ ಗೊಂದಲ ಸರಿಪಡಿಸ್ತೀವಿ ಅಂತ ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ. ಸಚಿವ ಎಚ್ ಕೆ ಪಾಟೀಲ್ ಇಷ್ಟೇ ಹೇಳಿರೋದಲ್ಲ, ಅವರು ಇನ್ನೂ ಹೇಳಿದ್ದಾರೆ, ಅಲ್ಲಿ ಕನ್ನಡಿಗರು ಮರಾಠಿಗರು ಶಾಂತ ರೀತಿಯಲ್ಲಿ ತುಂಬ ಅದ್ಭುತವಾಗಿ ನೆಮ್ಮದಿ ಜೀವನ ಮಾಡ್ತಾ ಇದ್ದಾರಂತೆ. ಆ ಥರ ನೆಮ್ಮದಿ ಜೀವನ ಮಾಡ್ತಾಯಿದ್ರೆ ಯಾಕೆ ಹೊಡಿಬೇಕಾಗಿತ್ತು? ಬಿ ಜೆ ಪಿಯವರು ವಿಜಯೇಂದ್ರ ಅವರು ಟ್ವೀಟ್ ಮಾಡಿಬಿಟ್ರೆ ಆಗಲ್ಲ, ಅಥವಾ ಸರ್ಕಾರದ ಮೇಲೆ ಹೊರಿಸ್ಬಿಟ್ರಾಗಲ್ಲ. ನಾರಾಯಣಗೌಡರು ನೋಡಿ ನಾಡಿದ್ದು ಹೊರಟಿದ್ದಾರೆ ಬೆಳಗಾವಿಗೆ, ಹೋಗ್ತೀರಾ ನೀವು? ಹೋಗಿ ವಿಜಯೇಂದ್ರ ಅವರು ಬಿ ಜೆ ಪಿಯವ್ರು ಹೋಗಿ ಪ್ರೊಟೆಸ್ಟ್ ಮಾಡಿ ನೋಡೋಣ ಅಲ್ಲಿ. ಸುಮ್ಮನೆ ನೀವು ಎಲ್ಲೆಲ್ಲಿ ಕೂತಿರ್ತೀರಾ ಅಲ್ಲಲ್ಲೇ ಒಂದೊಂದು ಡೈಲಾಗ್ ಹೊಡೆದ್ಬಿಟ್ರಾಗಲ್ಲ. ವಿರೋಧ ಪಕ್ಷದವರು ಸರ್ಕಾರದವ್ರು ಕೆಲಸ ಮಾಡಿಲ್ಲ ಅಂತಂದಮೇಲೆ ನೀವು ಅವ್ರ ಕಿವಿ ಹಿಂಡೋ ಕೆಲಸ ಮಾಡಬೇಕು. ಸ್ಟೇಟ್ಮೆಂಟ್ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಯಾರು ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಈ ನೆಲದ ನೀರು ಗಾಳಿ ಅನ್ನವನ್ನ ಸೇವಿಸ್ಕೊಂಡು ಕನ್ನಡಿಗರನ್ನ ತೇಜೋಧ ಮಾಡ್ತಕ್ಕಂಥದ್ದು, ಅವಮಾನಿಸ್ತಕ್ಕಂಥದ್ದು, ಅದು ನಮ್ಮ ನೆಲದಲ್ಲಿ ಇಟ್ಕೊಂಡು ಇದನ್ನು ಯಾರು ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಖಂಡಿತ ನಾವೆಲ್ಲರೂ ಸಹ ಕನ್ನಡಿಗರು ಇವತ್ತು ದುರಾಕ್ರಮದ ವಿರುದ್ಧ ನಾವೆಲ್ಲರೂ ಕೂಡ ಧ್ವನಿ ಎತ್ತಬೇಕಾಗಿದೆ. ಕರ್ನಾಟಕ ಮಹಾರಾಷ್ಟ್ರ ಬೇರೆ ಅಲ್ಲ. ಆದರೆ ಇವತ್ತು ಕೆಲವು ತಿಳಿಗೇಡಿಗಳು ಭಾಷೆಯ ಹೆಸರಿನ ಮೇಲೆ ಇಂಥ ಕೃತ್ಯಗಳನ್ನ ಎಸಗ್ತಾ ಇರ್ತಾರೆ. ಕರ್ನಾಟಕದಲ್ಲಿರ್ತಕ್ಕಂಥ ಮರಾಠ ಸಮಾಜದವರು ಅವರು ಕನ್ನಡಿಗರೇ ಆಗಿದ್ದಾರೆ. ಇಡೀ ಸರ್ಕಾರನೇ ಕೈ ಕಟ್ಕೊಂಡು ಕೂತು ಆ ತಪ್ಪಿಸ್ತರ ಮೇಲೆ ಕ್ರಮ ತಗೊಂಡು ಜನರಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ಬೇಕು. ದುರದೃಷ್ಟಕರ ನಡೀತಾ ಇರೋದು ಬೆಳಗಾಂ ಮತ್ತು ಮಹಾರಾಷ್ಟ್ರದ ಗಡಿ ಸಂಬಂಧಪಟ್ಟಾಗಿ ಅನೇಕ ವಿಷಯಗಳು ಚರ್ಚೆ ಆಗಿ ಗ್ರಾಮಗಳ ಬಗ್ಗೆ, ಪ್ರದೇಶ ಬಗ್ಗೆ ಅಂತಿಮವಾದ ತೀರ್ಮಾನ ಕೊಡಲು ಮುಗಿದ ಮೇಲೆ ಆ ಥರ ಪದೇ ಪದೇ ಖ್ಯಾತಿ ತೆಗೆದು ಸರಿಯಾದ್ದಲ್ಲ. ಕಾನೂನು ಯಾರು ಇದು ಮಾಡ್ತಾರೆ ಅವ್ರಿಗೆ ಉಗ್ರವಾದ ಶಿಕ್ಷೆ ಮಾಡ್ತಾರೆ. ಈ ರೀತಿಯ ಕುಚೋದ್ಯತನದ ಕ್ರಮಗಳೇನದಾವಲ್ಲ, ಇದು ಯಾರಿಗೂ ಒಳ್ಳೆಯದಲ್ಲ. ಕನ್ನಡಿಗರು ಮರಾಠಿಗರು ಸಾಕಷ್ಟು ಸಮಾಧಾನದಿಂದ ನೆಮ್ಮದಿಯಿಂದ ಇದ್ದಾರಲ್ಲ, ಯಾಕೆ ಈ ಅನವಶ್ಯಕ ಘಟನೆಗಳನ್ನ ಮರುಕಳಿಸುವಾಗಿ ಮಾಡ್ತಾ ಇದ್ದೀರಿ? ಜನ ರಾಷ್ಟ್ರತ್ವ ಭಾವನೆಯಿಂದ ಇದ್ದಾರೆ, ಅದನ್ನ ಗಮನಿಸಿ. ಯಾರು ಈ ಕುಚೋದ್ಯತನದ ಕೆಲಸ ಮಾಡ್ತೀರಿ ದಯಮಾಡಿ ಅಷ್ಟಕ್ಕೆ ನಿಲ್ಲಿಸಿ ಅಂತೇಳಿ. ಇನ್ನು ಹೈಕಮಾಂಡ್ ಎಚ್ಚರಿಕೆ ನಡುವೆನೂ ಕೂಡ ರಾಜ್ಯ ಕಾಂಗ್ರೆಸ್ ಬಣ ರಾಜಕೀಯಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ, ಸಿಎಂ ಸ್ಥಾನ ಇರೋದೇ ದಾಖಲೆ ಮುರಿಯೋದಕ್ಕೆ ಅಂತ ಸಿದ್ದರಾಮಯ್ಯ ಪರ ಮತ್ತೊಮ್ಮೆ ಸಚಿವ ಮಹದೇವಪ್ಪ ಬ್ಯಾಟ್ ಬೀಸಿದ್ದಾರೆ. ಅತ್ತ ಹೈಕಮಾಂಡ್ ಎಚ್ಚರಿಕೆ ಮೀರಿ ರಾಜಣ್ಣ ಮಾತಾಡೋದು ತಪ್ಪು ಅಂತ ಡಿಕೆ ಬೆಂಬಲಿಗ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಜಾತಿ ಗಣತಿ ವರದಿಗೆ ಬಿಡುಗಡೆಗೆ ಆಗೋದಕ್ಕೆ ಬಿಡಲ್ಲ ಅಂತ ಹೇಳೋದ್ರ ಮುಖಾಂತರ ಸಿಎಂಗೆ ಶಿವಗಂಗಾ ಬಸವರಾಜ್ ಸೆಡ್ ಹೊಡೆದಿದ್ದಾರೆ. ಈ ಮಧ್ಯೆ ಕ್ಷೇತ್ರದ ಜನರ ಕೈಗೆ ಹೆಚ್ಚು ಸಿಗ್ತಾ ಇಲ್ಲ, ನೀವು ಒಪ್ಪಿದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಕೊರಟಗೆರೆಯಲ್ಲಿ ಜನತೆಯನ್ನು ಉದ್ದೇಶಿಸಿ ಸಚಿವ ಪರಮೇಶ್ವರ್ ಅವರು ಕೇಳಿದ್ದಾರೆ. ಇದಕ್ಕೆ ಅವರ ಬೆಂಬಲಿಗರು ಬೇಡ ನೀವಿನ್ನೂ ಸಿಎಂ ಆಗಬೇಕು ಅಂತ ಕೂಗಿದ್ದಾರೆ. ಪರಮೇಶ್ವರ್ ರಾಜೀನಾಮೆ ಮಾತಿಗೆ ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ವೇ ಇಲ್ಲ. ಮುಖ್ಯಮಂತ್ರಿ ಪದ ಅಥವಾ ಅಧಿಕಾರ ರೆಕಾರ್ಡ್ ಮುರಿಯಕ್ಕೆ ಇರೋದು, ವಾಪಸ್ಸವರು ಏನೂ ಇಲ್ವೇ ಇಲ್ಲ. ಸಮಾವೇಶಗಳು ನಡೀತಾ ಇರ್ತವೆ, ಹೈಕಮಾಂಡ್ ಮಾಡಬೇಡಿ ಅಂತ ಹೇಳಿಲ್ಲಲ್ಲ. ಅವ್ರು ಈ ರೀತಿ ಎಲ್ಲ ಮಾತಾಡೋದು ಒಂದು ಹೈಕಮಾಂಡ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾವುದು ಬದಲಾವಣೆ ಇದ್ರೂ ಹೈಕಮಾಂಡ್ ತೀರ್ಮಾನ ಅಂತ. ನಾನು ಯಾಕೆ ಮಾತಾಡೋದು, ನನ್ನ ಕೈಲಿ ಒಬ್ಬನ ಕೈಲಿ ಆಗೋದಾದರೆ ಬದಲಾವಣೆ ಮಾಡಿರಿ ಅನ್ಬೋದು. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರಬೇಕು. ರಾಜಣ್ಣರು ಹಿರಿಯರಿದ್ದಾರೆ, ಈ ರೀತಿ ಮಾತಾಡೋದು ನಿಲ್ಲಿಸಿದ್ರೆ ಪಕ್ಷಕ್ಕೂ ಶೋಭೆ, ಅವ್ರಿಗೂ ಶೋಭೆ ಬರ್ತದೆ. ಇಲ್ಲಾಂದ್ರೆ ಏನಾಗ್ತದೆ, ನಮ್ಮ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ. ಎಲ್ಲೋ ಕೂತ್ಕೊಂಡು ಜಾತಿ ಗಣತಿ ಮಾಡಿದ್ರೆ ಆಗಲ್ಲ. ನನ್ನ ಮನೆಗೆ ಬರಬೇಕಲ್ಲ, ಅಟ್ಲೀಸ್ಟ್ ಈಗ ಒಂದು ಪ್ರೂಫರು ಬೇಕಲ್ಲ. ನಮ್ಮ ಮನೆಗೆ ಬಂದಿರೋದು ಯಾವುದೂ ಇಲ್ಲ, ಈ ಜಾತಿ ಗಣತಿ ನಾವು ಒಪ್ಪೋದೂ ಇಲ್ಲ ಹೇಳಿದ್ದಾರೆ. ಬಟ್ ಅದು ನಮ್ಮನ್ನೆಲ್ಲ ಗಮನಕ್ಕೆ ತಂದೆ ತರಬೇಕಲ್ಲ. ಆ ಸಂದರ್ಭದಲ್ಲಿ ನಾವು ಮಾತಾಡ್ತೀವಿ, ಆ ಸಂದರ್ಭ ಬಂದಾಗ ಮಾತಾಡ್ತೀವಿ. ಒಂದಿಷ್ಟು ನಿರಾಸೆ ಆಗಿರ್ಬೋದು, ನಮ್ಮ ಕೈಗೆ ಸಿಗೋದಿಲ್ಲ, ಪಂಚಾಯತಿಗೆ ಬರಲಿಲ್ಲ, ಒಬ್ಬರನ್ನ ಮಾತಾಡಿಸ್ಲಿಲ್ಲ, ಇದೆಲ್ಲ ಅನ್ಸುತ್ತೆ. ನಿಮಗೂ ಅನ್ಸುತ್ತೆ, ನನಗೂ ಒಂದೊಂದ್ಸರಿ ಅನ್ಸುತ್ತೆ. ಆದರೆ ಸಮಯ ನನ್ನ ಕೈಲಿದೆ.
ನೀವೆಲ್ಲ ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀನಿ. ಅವಾಗ ನಾನು ನಿಮ್ ಜೊತೆಲಿ ಮುಖ್ಯಮಂತ್ರಿ ಆಗಬೇಕು. ಮಾನ್ಯ ಗೃಹ ಸಚಿವರು ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದೆ. ಎಲ್ಲೋ ಒಂದು ಕಡೆ ರಾಜೀನಾಮೆ ಕೊಡಬೇಕು ನಾನು ಅಥವಾ ಕೊಡ್ತೇನೆ ಅನ್ನೋ ದಾಟಿಯಲ್ಲಿ ಮಾತನಾಡಿದ್ದಾರೆ. ಈ ರೀತಿ ಈ ಹೇಳಿಕೆಯನ್ನು ಕೊಟ್ಟರೆ ಇನ್ನೂ ಕೂಡ ದೇಶದ್ರೋಹಿಗಳಿಗೆ, ಈ ಥರ ಕೊಲೆಗಡಕರಿಗೆ ಇನ್ನೂ ಕೂಡ ಆನೆಬಲ ಬಂದಂತ ಆಗ್ತದೆ. ಪರಮೇಶ್ವರ್ ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ? ಹೌದು, ಅವರು ಗೃಹ ಸಚಿವರು, ಜವಾಬ್ದಾರಿ ಜಾಸ್ತಿ, ಕ್ಷೇತ್ರದ ಜನರಿಗೆ ಸಿಗ್ತಾ ಇಲ್ಲ. ನೀವು ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ, ಯಾಕೆಂದರೆ ಗೆಲ್ಸಿರೋದು ಅವರೇ ಅಲ್ವಾ? ಕರೆಕ್ಟ್ ಅವ್ರು ಹೇಳಿರೋದು. ಅದರಲ್ಲೂ ಮೊಸರಲ್ಲಿ ಕಲ್ಲು ಹುಡ್ಕೋ ಥರ ವಿಜಯೇಂದ್ರ ಅವ್ರು ಏನಪ್ಪ ಹೇಳೋದು? ನಿಮ್ಮ ಕ್ಷೇತ್ರದ ಜನರ ಹಿತಾಸಕ್ತಿ ಕಾಪಾಡೋದು ನಿಮ್ಮ ಜವಾಬ್ದಾರಿ ಅಲ್ವಾ? ತಪ್ಪ? ಖಂಡಿತ ಏನು ತಪ್ಪಿಲ್ಲ, ಬಟ್ ಜನ ಅದನ್ನು ಒಪ್ಪಿಲ್ಲ ಅಷ್ಟೇ.